ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಇದೀಗ ಮತ್ತೊಂದು ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಸರ್ವಾಧಿಕಾರಿಯಂತೆ ಮೆರೆಯುತ್ತಿರುವ ಸ್ಟಾಲಿನ್ ಭಾರತದ ರುಪಿ ಸಿಂಬಲ್ ಅನ್ನೇ ಅವಮಾನಿಸೋ ಕಾರ್ಯ ಮಾಡಿದ್ದಾರೆ. ಸ್ಟಾಲಿನ್ ಮಾಡಿರೋ ಕಾರ್ಯಕ್ಕೆ ಸ್ವತಃ ತಮಿಳಿಗರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಏಟಿಗೆ ಡಿಎಂಕೆ ಪತ್ರಗುಟ್ಟು ಹೋಗಿದ್ದಾರೆ. ಅಷ್ಟಕ್ಕೂ ತಮಿಳುನಾಡಿನಲ್ಲಿ ನಡೀತಾ ಇರೋದು ಏನು ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಅಖಂಡ ಭಾರತ ವಾಹಿನಿಯನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ತಮಿಳುನಾಡಿನಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವ ಡಿಎಂಕೆ ಸರ್ಕಾರ ಈ ಬಾರಿಯ ಬಜೆಟ್ ಮಂಡನೆ ಮಾಡಿದೆ. ಆದರೆ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ತುಘಲಕ್ ದರ್ಬಾರ್ ನಡೆಸಿದ್ದಾರೆ. ಮುಖ್ಯವಾಗಿ ಬಜೆಟ್ನಲ್ಲಿ ಭಾರತದಲ್ಲಿ ಚಾಲ್ತಿಯಲ್ಲಿರುವ ರುಪಿ ಕರೆನ್ಸಿಯ ಸಿಂಬಲ್ ಅನ್ನೇ ಬದಲಾಯಿಸಿ ಬಜೆಟ್ ಮಂಡನೆ ಮಾಡಲಾಗಿದೆ. ಆದರೆ ಸ್ಟಾಲಿನ್ ಮಾಡಿರೋ ಕಾರ್ಯಕ್ಕೆ ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅಷ್ಟೇ ಯಾಕೆ, ತಮಿಳುನಾಡಿಗರನ್ನೇ ಸ್ಟಾಲಿನ್ ಅವಮಾನಿಸಿದ್ದಾರೆ ಅನ್ನೋ ಆರೋಪವೂ ಕೇಳಿಬರ್ತಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ದ್ರಾವಿಡ ನೀತಿಯನ್ನೇ ಅನುಸರಿಸಿ ಅಧಿಕಾರಕ್ಕೆ ಬಂದಿದ್ದು. ಆರಂಭದಲ್ಲಿ ತ್ರಿಭಾಷಾ ಸೂತ್ರವನ್ನು ವಿರೋಧಿಸಿದ್ರು. ಅದರಲ್ಲೂ ಹಿಂದಿಯನ್ನು ಮುಖ್ಯಭಾಷೆಯಾಗಿ ಅಭ್ಯಾಸ ಮಾಡೋದಕ್ಕೆ ತಮಿಳಿಗರ ವಿರೋಧವಿದೆ. ಆದರೆ ತಮಿಳುನಾಡಿನ ಜನರಿಗೆ ತಮಿಳು ಮುಖ್ಯ ಭಾಷೆಯಾಗಿ ಇರಬೇಕು ಅನ್ನೋದು ಅವರ ಉದ್ದೇಶ. ಅದು ಭಾಷಾಭಿಮಾನ ಕೂಡ ಹೌದು. ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಆದರೆ ತಮಿಳುನಾಡಿನ ಶಾಲೆಗಳಲ್ಲಿ ಇಂದಿಗೂ ಹಿಂದಿ ಭಾಷೆಯನ್ನು ಬೋಧಿಸಲಾಗ್ತದೆ. ಡಿಎಂಕೆ ನಾಯಕರ ಮಾಲೀಕತ್ವದ ಶಾಲೆಗಳಲ್ಲಿಯೂ ಹಿಂದಿ ಕಲಿಕೆ ನಡೆಯುತ್ತಲೇ ಇದೆ. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ವಿರೋಧಿಸುವ ಬರದಲ್ಲಿ ಸ್ಟಾಲಿನ್ ಮಹಾ ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ಗೆ ಇದೀಗ ಅಧಿಕಾರ ಕಳೆದುಕೊಳ್ಳೋ ಭಯ ಕಾಡ್ತಿದೆ. ಒಂದೆಡೆಯಲ್ಲಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗ್ತಿದೆ. ಇನ್ನೊಂದೆಡೆಯಲ್ಲಿ ನಟ ವಿಜಯ್ ಕುಮಾರ್ ತನ್ನ ಪಕ್ಷದ ಮೂಲಕ ಸ್ಟಾಲಿನ್ಗೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ. 2026ರಲ್ಲಿ ತಮಿಳುನಾಡಿನಲ್ಲಿ ನಡೆಯುವ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಖಂಡಿತವಾಗಿ ಏನಾದರೂ ಒಂದು ಗಿಮಿಕ್ ಮಾಡಲೇಬೇಕು. ಅದಕ್ಕೆ ಸ್ಟಾಲಿನ್ ಆರಿಸಿಕೊಂಡಿದ್ದು ರುಪಿ ಸಿಂಬಲ್ ಸೂತ್ರ. ಆದರೆ ತನ್ನ ಗಿಮಿಕ್ ಇದೀಗ ತನಗೆ ಮುಳುವಾಗಿದೆ. ಅಣ್ಣಾಮಲೈ ಕೊಟ್ಟಿರುವ ಪಂಚ್ಗೆ ಸ್ಟಾಲಿನ್ ಮುಗ್ಗರಿಸಿ ಬಿದ್ದಿದ್ದಾರೆ. ಸ್ಟಾಲಿನ್ ನಿದ್ದೆ ಕಸಿದ ಅಣ್ಣಾಮಲೈ. ತಮಿಳುನಾಡು ಸರ್ಕಾರ ರುಪಿ ಸಿಂಬಲ್ ಬದಲಾಯಿಸೋದಕ್ಕೆ ಹೊರಟಿರೋ ಕ್ರಮವನ್ನು ಎಲ್ಲರೂ ಖಂಡಿಸ್ತಿದ್ದಾರೆ. ಭಾರತದ ಅಖಂಡತೆಗೆ ಧಕ್ಕೆ ತಂದಿದೆ ಅಂತ ಹಲವರು ಹೇಳ್ತಿದ್ದಾರೆ. ಆದರೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ಕೇಳಿರುವ ಪ್ರಶ್ನೆಯಿಂದಾಗಿ ಸ್ಟಾಲಿನ್ ಸರಿಯಾಗಿ ನಿದ್ದೆನೇ ಮಾಡಿಲ್ವಂತೆ. ಇತಿಹಾಸವೇ ಗೊತ್ತಿರದವರು ಹೊಸ ರೂಲ್ಸ್ ಜಾರಿ ಮಾಡೋದಕ್ಕೆ ಹೊರಟ್ರೆ ಎಷ್ಟೆಲ್ಲ ರಾಧಾಂತ ಆಗುತ್ತೆ ಅನ್ನೋದಕ್ಕೆ ಇದೀಗ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಬೆಸ್ಟ್ ಎಕ್ಸಾಂಪಲ್. ಅಣ್ಣಾಮಲೈ ತಾನೋರ್ವ ಬುದ್ಧಿವಂತ ರಾಜಕಾರಣಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಇಂದಿನ ರುಪಿ ಸಿಂಬಲ್ ಜಾರಿಗೊಳಿಸಿದ್ದು ಇಂದಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಲ್ಲ, ಅಂದು ಜಾರಿಯಲ್ಲಿದ್ದ UPA ಸರ್ಕಾರ. ಸ್ಟಾಲಿನ್ ಕೈಗೊಂಡ ಒಂದು ನಿರ್ಧಾರದಿಂದಾಗಿ ಇಂದು ತಮಿಳುನಾಡಿಗರನ್ನ ಮಾತ್ರವಲ್ಲ, ಸ್ವತಃ ತನ್ನ ತಂದೆ ಕರುಣಾನಿಧಿಯನ್ನ ಅವರು ಅವಮಾನಿಸಿದ್ದಾರೆ. ವಿಶ್ವದ ಬಹುತೇಕ ದೇಶಗಳಲ್ಲಿನ ಕರೆನ್ಸಿಗೆ ಒಂದೊಂದು ಚಿಹ್ನೆ ಇದೆ. ಡಾಲರ್, ಯೂರೋ, ದಿನಾರ್ ಹೀಗೆ. ಆದರೆ ಭಾರತದಲ್ಲಿ ರೂಪಾಯಿ ಬಗ್ಗೆ ಹೇಳುವಾಗ RS ಅಂತ ಬಳಕೆ ಮಾಡಲಾಗ್ತಾ ಇತ್ತು. ಭಾರತದ ರೂಪಾಯಿಗೂ ಒಂದು ಚಿಹ್ನೆ ಬೇಕು ಅನ್ನೋ ಕಾರಣಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ರೂಪಾಯಿ ಚಿಹ್ನೆ ವಿನ್ಯಾಸಕ್ಕಾಗಿ ಸ್ಪರ್ಧೆಯೊಂದನ್ನು ಆಯೋಜಿಸಲಾಗಿತ್ತು. ಆ ಸ್ಪರ್ಧೆಯಲ್ಲಿ ತಮಿಳುನಾಡಿನ ಉದಯ್ ಕುಮಾರ್ ಅನ್ನೋರು ವಿನ್ಯಾಸಗೊಳಿಸಿದ್ದ ಚಿಹ್ನೆ ಆಯ್ಕೆಯಾಗಿತ್ತು. ಚಿಹ್ನೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಆಯ್ಕೆ ಆಯಿತೋ ಇಲ್ಲ ತಮಿಳುನಾಡಿಗ ರಚಿಸಿದ್ದು ಅನ್ನೋ ಕಾರಣಕ್ಕೆ ಆಯ್ಕೆ ಆಗಿದ್ದೋ ಗೊತ್ತಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡೋದು ಇಲ್ಲ. ಆದರೆ ನಮಗೆ ಆ ಪ್ರಶ್ನೆ ಬಂದಿರೋದು ಯಾಕೆ ಅಂದರೆ, ಈ ಸ್ಪರ್ಧೆಯನ್ನು ಆಯೋಜಿಸಿದ್ದು ಅಂದಿನ ಹಣಕಾಸು ಸಚಿವ ಪಿ. ಚಿದಂಬರಂ. ಈ ಚಿದಂಬರಂ ಕೂಡ ತಮಿಳುನಾಡಿನವರು. ಅಷ್ಟಕ್ಕೂ ಈ ವಿನ್ಯಾಸಕಾರ ಉದಯ್ ಕುಮಾರ್ ಬೇರಾರೂ ಅಲ್ಲ, ಸ್ಟಾಲಿನ್ ರಾಜ್ಯಾಧ್ಯಕ್ಷ ಆಗಿರೋ ಡಿಎಂಕೆ ಪಕ್ಷದ ನಾಯಕ ಧರ್ಮಲಿಂಗಂ ಅವರ ಮಗ.
ಉದಯ್ ಕುಮಾರ್ ಅವರು ರಚಿಸಿದ್ದ ಚಿಹ್ನೆಯನ್ನ ಭಾರತ ಸರ್ಕಾರ ಜುಲೈ 15, 2010 ಅಧಿಕೃತಗೊಳಿಸಿತ್ತು. ಅಂದಿನಿಂದ ಇಂದಿಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟುಗಳ ಮುದ್ರಣದಲ್ಲಿ ರುಪೀ ಸಿಂಬಲ್ ಬಳಕೆ ಮಾಡ್ತಿದೆ. ಆದರೆ ಸ್ಟಾಲಿನ್ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ರುಪೀ ಚಿಹ್ನೆಯನ್ನೇ ಬದಲಾಯಿಸಿದ್ದಾರೆ. ತಮಿಳಿಗರಿಗೆ ನೋಟುಗಳ ಮೂಲಕ ಕಡ್ಡಾಯವಾಗಿ ಹಿಂದಿ ಹೇರಿಕೆ ಮಾಡಲಾಗ್ತಿದೆ ಅಂತ ನಿರೂಪಿಸೋದಕ್ಕೆ ಹೊರಟು ಸ್ವತಃ ತಂದೆ ಕರುಣಾನಿಧಿ ಅವರನ್ನೇ ಅವಮಾನಿಸಿಬಿಟ್ಟಿದ್ದಾರೆ. ತಂದೆ ಕರುಣಾನಿಧಿಯನ್ನೇ ಅವಮಾನಿಸಿದ ಸ್ಟಾಲಿನ್ ಉದಯ್ ಕುಮಾರ್ ಅವರು ರಚಿಸಿದ ರೂಪಾಯಿ ಚಿಹ್ನೆಯನ್ನ ಕೇಂದ್ರ ಸರ್ಕಾರ ಆಯ್ಕೆ ಮಾಡ್ತಾ ಇದ್ದಂತೆ ಅಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ತಂದೆ ಕರುಣಾನಿಧಿ ಅವರು ಉದಯ್ ಕುಮಾರ್ ಅವರಿಗೆ ಸನ್ಮಾನ ಮಾಡಿದರು. ತಮಿಳುನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ ಅಂತೆಲ್ಲ ಹೇಳಿದರು. ಅಷ್ಟೇ ಅಲ್ಲ, ಅಂದು ರೂಪಾಯಿ ಚಿಹ್ನೆ ದೇಶದಲ್ಲಿ ಅಧಿಕಾರಕ್ಕೆ ತಂದ UPA ಸರ್ಕಾರದ ಭಾಗವಾಗಿದ್ದು ಇದೇ DMK ಪಕ್ಷ. ತಮಿಳುನಾಡಿನ ಕಲಾವಿದ ರಚಿಸಿ ತಮಿಳುನಾಡಿನ ಕೇಂದ್ರ ಸಚಿವನೇ ಆಯ್ಕೆ ಮಾಡಿ ತನ್ನದೇ DMK ಪಕ್ಷ ಅಧಿಕೃತಗೊಳಿಸಿದ್ದನ್ನು ಇದೀಗ ಸರಿಯಿಲ್ಲ ಅನ್ನೋದು ಎಷ್ಟು ಸರಿ ಅಂತ ಅಣ್ಣಾಮಲೈ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ತಿಳಿಯಲೇಬೇಕು. ಅಷ್ಟಕ್ಕೂ ರೂಪಾಯಿ ಚಿಹ್ನೆಯಲ್ಲಿ ಇರೋದು ಹಿಂದಿ ಪದವಲ್ಲ, ಬದಲಾಗಿ ದೇವನಾಗರಿ ಅಕ್ಷರ. ಇದನ್ನು ಮೇಲಿನ ಅಡ್ಡಗೆರೆಯನ್ನು ರೋಮನ್ ಭಾಷೆಯಿಂದ ಪಡೆಯಲಾಗಿದೆ. ನರೇಂದ್ರ ಮೋದಿ ಅವರು ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಅಂತ ತಮಿಳುನಾಡಿನ ಜನರನ್ನು ಎತ್ತಿ ಕಟ್ಟೋದಕ್ಕೆ ಹೊರಟಿದ್ದ ಸ್ಟಾಲಿನ್ಗೆ ಇದೀಗ ಅಣ್ಣಾಮಲೈ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ. ತಮಿಳುನಾಡಿಗೆ ಪ್ರತ್ಯೇಕ ಕರೆನ್ಸಿ ಸಾಧ್ಯವೇ? ತಮಿಳುನಾಡಿನಲ್ಲಿ ಇಂದಿಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸುವ ನೋಟುಗಳೇ ಜಾರಿಯಲ್ಲಿವೆ. ಈ ನೋಟ್ನಲ್ಲಿ ಇರೋದು ರೂಪಾಯಿ ಚಿಹ್ನೆ. ಅಷ್ಟೇ ಅಲ್ಲ, ಈ ನೋಟ್ನಲ್ಲಿ ತಮಿಳು ಸೇರಿ ಇತರೆ ಭಾಷೆಯೂ ಇದೆ. ತಮಿಳುನಾಡು ಸರ್ಕಾರ ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ಬದಲಾಯಿಸಿದ ಮಾತ್ರಕ್ಕೆ ಪ್ರತ್ಯೇಕ ನೋಟ್ ಮುದ್ರಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಭಾರತದ ಒಂದು ಭಾಗ ಆಗಿರುವ ತಮಿಳುನಾಡಿನಲ್ಲಿ ಪ್ರತ್ಯೇಕತೆಯ ಬಗ್ಗೆ ಸ್ಟಾಲಿನ್ ಮಾತನಾಡ್ತಾ ಇದ್ರೂ ಕೂಡ ಪ್ರತ್ಯೇಕ ಕರೆನ್ಸಿ ಪ್ರಿಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಕರೆನ್ಸಿಯ ಸಿಂಬಲ್ ಬಜೆಟ್ನಲ್ಲಿ ಬದಲಾವಣೆ ಮಾಡಿದ ಮಾತ್ರಕ್ಕೆ ತಮಿಳುನಾಡು ಸರ್ಕಾರ ಮಾಡಿರುವ 10 ಲಕ್ಷ ಕೋಟಿ ಸಾಲ ಏನು ಮನ್ನಾ ಆಗಿಬಿಡುವುದಿಲ್ಲ. ಮುಂಬರುವ ಚುನಾವಣೆಯ ಹೊತ್ತಿಗೆ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಹೊರಟು ಸ್ಟಾಲಿನ್ ಕೈ ಸುಟ್ಕೊಂಡಿದ್ದಾರೆ. ಭಾರತದ ಭಾಗವೇ ಆಗಿದ್ದು ಭಾರತದಲ್ಲಿ ಇನ್ನೊಂದು ಕರೆನ್ಸಿ ಜಾರಿಗೆ ತಂದರೆ ಅದು ಖೋಟಾ ನೋಟು ಅಂತ ಅನಿಸಿಕೊಳ್ಳುತ್ತೆ. ಕೇಂದ್ರ ಸರ್ಕಾರ ಅಂಥ ಕರೆನ್ಸಿಯ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರವಿದೆ. ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರದ ಬಿಜೆಪಿ ಸರ್ಕಾರದ ರೂಪಾಯಿ ಸಿಂಬಲ್ ಹೊಂದಿರುವ ಹಣವೇ ಬೇಕು, ಆದರೆ ಚಿಹ್ನೆ ಮಾತ್ರ ಬೇಡ ಅಂತಿದ್ದಾರೆ ಸ್ಟಾಲಿನ್. ತಮಿಳುನಾಡಿನ MK ಸ್ಟಾಲಿನ್ ತೊಗಲಕ್ ದರ್ಬಾರ್ ಮಾಡ್ತಿರೋದನ್ನು ಎಲ್ಲರೂ ವಿರೋಧ ಮಾಡ್ತಿದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಮಾತ್ರ ಸ್ಟಾಲಿನ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಕೇಂದ್ರ ಸರ್ಕಾರ ಮುಂಬರುವ ಚುನಾವಣೆಗೂ ಮೊದಲೇ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಮುಂದಾಗಿದೆ. ಆದರೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನು ಇದೀಗ ಸ್ಟಾಲಿನ್ ವಿರೋಧಿಸುತ್ತಿದ್ದಾನೆ. ಆದರೆ ಸ್ಟಾಲಿನ್ಗೆ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ನಡೆಸಲಿರುವ ಸಭೆಗೆ 7 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲಾಗಿದೆ. ಮಾರ್ಚ್ 22ರಂದು ಚೆನ್ನೈನಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ರಾಜಕೀಯ ಪಕ್ಷಗಳ ಜಂಟಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಬಂಗಾಳದ ಮಮತಾ ಬ್ಯಾನರ್ಜಿ, ಪಂಜಾಬ್ನ ಭಗವಂತ್ ಮಾನ್, ಒಡಿಶಾದ ಮೋಹನ್ ಚಂದ್ರ ಮಾಂಜಿ, ಕೇರಳದ ಪಿಣರಾಯಿ ವಿಜಯನ್, ಕರ್ನಾಟಕದಿಂದ ಸಿದ್ದರಾಮಯ್ಯ, ತೆಲಂಗಾಣದ ರೇವಂತ್ ರೆಡ್ಡಿ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನು ಆಹ್ವಾನಿಸಲಾಗಿದೆ. ರೂಪಾಯಿ ಚಿಹ್ನೆಯ ಮೂಲಕವೇ ದೇಶ ಒಡೆಯೋ ಕಾರ್ಯಕ್ಕೆ ಮುಂದಾಗಿರುವ ಸ್ಟಾಲಿನ್ನಂತಹ ರಾಜಕಾರಣಿಯಿಂದ ಜನ ಇನ್ನೇನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಕಳೆದ ಕೆಲವು ದಶಕಗಳಿಂದಲೂ ತಮಿಳು ಜನರಿಗೆ ವಿಷಬೀಜ ಬಿತ್ತಿ ಕರ್ನಾಟಕದ ಮೇಲೆ ದಾಳಿ ನಡೆಸ್ತಾ ಇದ್ದ DMK ಪಕ್ಷಕ್ಕೆ ಇದೀಗ ಅಣ್ಣಾಮಲೈ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.